ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ ಹಾಗೂ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ. ಬಹುಶಃ ನಾನು ಇದುವರೆಗೂ ಒಂದು 60-65 ವಿಡಿಯೋಗಳನ್ನು ಮಾಡಿರ್ಬೋದು ಅನಿಸುತ್ತೆ. ಬಹುಶಃ ಅದೆಲ್ಲನೂ ಮಾಡುವಾಗ ನಾನು ಭಾಳ ಹುಮ್ಮಸ್ಸಿನಿಂದ ಯಾಕಂದರೆ ಮೂಲತಃ ಪ್ರೇರಕ ಭಾಷಣಕಾರ ಆಗಿರೋದ್ರಿಂದ ನಾನು ಮಾತಾಡುವಾಗ ಸ್ಫೂರ್ತಿ ತುಂಬಿ, ಉರುಪು ತುಂಬಿ, ಭಾಳ ಹುಮ್ಮಸ್ಸಿನಿಂದ ನಾನು ಮಾತಾಡ್ತೇನೆ. ಆದರೆ ಇವಾಗ ನಾನು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಇವಾಗ ನಿಮ್ಮೊಂದಿಗೆ ಈ ಒಂದು ಸಂಚಿಕೆಯಲ್ಲಿ ಮುಂದೆ ಬಂದಿದ್ದೀನಿ. ಈ ವಿಷಯ ಮಾತಾಡುವಾಗ ನನಗೆ ಭಾಳ ಮನಸ್ಸಿಗೆ ಭಾಳ ನೋವಾಗಂಥ ವಿಷಯ ಇದು. ಭಾಳ ನೋವಾಗುತ್ತೆ, ಭಾಳ ಘಾಸಿ ಆಗುತ್ತೆ. ಆದರೂ ಭಾಳಷ್ಟು ಸಲ ಯೋಚನೆ ಮಾಡಿದೆ, ಇದನ್ನು ಮಾಡೋದು ಬೇಡವೋ ಅಂತ ಭಾಳಷ್ಟು ಸಲ ಯೋಚನೆ ಮಾಡಿದೆ. ಈ ಒಂದು ನಾನು ಏನು ಪ್ರಸ್ತಾಪ ಮಾಡ್ತೀನಿ, ಇದೊಂದು ಚಿಕ್ಕ ನನ್ನ ಕೆಲವು ಸಾಲುಗಳನ್ನು ಬರೆದು ಸಾಲುಗಳನ್ನು ಬರೆದು ಕೆಲವಾರು ತಿಂಗಳ ಹಿಂದೆ ನಾನು ವಾಟ್ಸಪ್ನಲ್ಲೂ ಸಹ ಇದನ್ನು ಹಂಚ್ಕೊಂಡಿದ್ದೆ. ಇವತ್ತು ಯಾಕೋ ಇದನ್ನು ವೀಡಿಯೋ ಮಾಡಬೇಕು ಅನ್ನಿಸ್ತು. ಬಹುಶಃ ಈ ಒಂದು ವಿಡಿಯೋ ಮೂಲಕ ಭಾಳಷ್ಟು ಜನಕ್ಕೆ ಇದು ತಲುಪಲಿ, ಎಲ್ಲೋ ಒಂದು ಸಣ್ಣ ಬದಲಾವಣೆ ಆಗಲಿ ಅನ್ನೋಂಥ ಒಂದು ದೃಷ್ಟಿಕೋನದಿಂದ ನಾನು ಇದನ್ನು ಮಾಡ್ತಾ ಇರೋಂಥದ್ದು. ಇದನ್ನು ಇದು ಏನಿಲ್ಲ, ಈ ಶೀರ್ಷಿಕೆ ಬಹುಶಃ ನೀವು ಈಗಾಗಲೇ ಈ ಶೀರ್ಷಿಕೆ ನೋಡಿರ್ಬೋದು, ಅಥವಾ ನಾನು ಈ ಒಂದು ವಿಡಿಯೋಗೆ ಕೊಡ್ತಾ ಇರೋಂಥ ಶೀರ್ಷಿಕೆ ಜಾತಿ 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 ಜಾತಿ. ಇದ್ರ ಬಗ್ಗೆ ನಾನು ಯಾಕೆ ಮಾತಾಡಲಿಕ್ಕೆ ಅಷ್ಟು ಅಧಿಕಾರಯುತವಾಗಿ ನಾನು ಇದನ್ನು ಸಾಲನ್ನು ಬರೆದಿದ್ದೀನಿ ಅಂದರೆ, ನನಗೆ ಗೊತ್ತಿದೆ ನಾನೇನು ಪರಿಪೂರ್ಣ ವ್ಯಕ್ತಿ ಅಂತಲ್ಲ, ನಾನೇನು ಪರಿಪೂರ್ಣ ಅಂತ ನಾನು ಯಾವತ್ತೂ ಸಹ ಭಾವಿಸಿಲ್ಲ, ಯಾವತ್ತೂ ಸಹ ಹೇಳೋದಿಲ್ಲ, ಯಾವತ್ತೂ ಸಹ ನಾನೇನು ಅದನ್ನು ಕಲ್ಪಿಸ್ಕೊಳ್ಳಿ. ಯಾಕಂದರೆ ಯಾರೂ ಪರಿಪೂರ್ಣರಲ್ಲ. ನನಗೆ ಗೊತ್ತಿದೆ ನನ್ನ ಸಾಮರ್ಥ್ಯಗಳೇನು, ನನ್ನ ನ್ಯೂನ್ಯತೆಗಳೇನು ಅಂತ ನನಗೆ 100% ಗೊತ್ತಿದೆ. ಈಗ ನನಗೆ 50 ವರ್ಷ ಆಗಿದೆ ಅಂದರೆ ಖಂಡಿತ ನನ್ನ ವ್ಯಕ್ತಿತ್ವ ಏನು, ನನ್ನ ಗುಣಗಳೇನು, ನನ್ನ ಸ್ವಭಾವ ಏನು, ನನ್ನ ಸಾಮರ್ಥ್ಯ ಏನು, ನನ್ನ ನ್ಯೂನ್ಯತೆಗಳೇನು ಅಂತ ಖಂಡಿತ 50 ವರ್ಷ ವಯಸ್ಸಾಗಿದೆ ಅಂದರೆ ಗೊತ್ತಿರ್ತದೆ. ಹಾಗಾಗಿ ನನಗೆ ಗೊತ್ತಿದೆ ನಾನು ಏನು ಅನ್ನೋದು ನನಗೆ ಗೊತ್ತಿದೆ, ನನ್ನ ನ್ಯೂನ್ಯತೆಗಳೇನು ಅಂತ ಗೊತ್ತಿದೆ, ನನ್ನ ಸಾಮರ್ಥ್ಯ ಏನು ಅಂತ ಗೊತ್ತಿದೆ, ನನ್ನ ಸ್ವಭಾವ ಏನು, ನನ್ನ ಗುಣ ಏನು ಅಂತ ನನಗೆ ಗೊತ್ತಿದೆ. ಮತ್ತು ಅದರ ಜೊತೆಗೆ ನಾನು ಈಗ ಜಾತಿ ಅನ್ನೋಂಥದ್ದು ಬಹುತೇಕ ನಾನು ಅಧಿಕೃತವಾಗಿ ಹೇಳ್ತಿದ್ದೀನಿ, ಅಥವಾ ಭಾಳ ಅಧಿಕೃತವಾಗಿ ಅನ್ನೋದಕ್ಕಿಂತ ಭಾಳ ಗರ್ವದಿಂದ, ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ನನ್ನ 50 ವರ್ಷದ ಜೀವನದಲ್ಲಿ ಬಹುತೇಕ ನಾನು ಮನಸ್ಸಿನಿಂದ ಯಾವತ್ತೂ ಸಹ ಮಾನಸಿಕವಾಗಿ ಮನಸ್ಸಿಂದ ಇವತ್ತೇನು ಇಡೀ ಪ್ರಪಂಚದಾದ್ಯಂತ ಅಥವಾ ಇಡೀ ಭಾರತದಲ್ಲಿ ಇರೋಂಥ ಹುಟ್ಟಿನಿಂದ ನಿರ್ಧರಿತವಾಗಂಥ ಜಾತಿ ವ್ಯವಸ್ಥೆ ನಾನು ಯಾವತ್ತೂ ಮಾನಸಿಕವಾಗಿ ಸ್ವೀಕರಿಸಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, 100% ಮಾನಸಿಕವಾಗಿ 100% ಯಾವತ್ತೂ ಸ್ವೀಕರಿಸಿಲ್ಲ. ಆದರೆ ಯಾಕಂದರೆ ಇದ್ದಂತನ್ನು ಹೇಳಂಥವ್ನು, ಇಲ್ದಿರೋದನ್ನು ಹೇಳ್ಬಿಟ್ಟು ನಾನು ಯಾರಿಂದನೂ ನಾನು ಚಪ್ಪಾಳೆ ತಟ್ಸ್ಕೊಳ್ಳೋಂಥ ನನಗೆ ಅವಶ್ಯಕತೆ ಏನಿಲ್ಲ, ಅಥವಾ ಇಲ್ದಿರೋಂಥದ್ದನ್ನು ಹೇಳಿ ನನ್ನ ಆತ್ಮಸಾಕ್ಷಿಗೆ ನಾನು ದ್ರೋಹ ಬಗಲಿಕ್ಕೆ ನಾನು ಮಾಡ್ಕೊಳ್ಳಿಕ್ಕೂ ಸಹ ನನಗೆ ಆಸಕ್ತಿ ಇಲ್ಲ. ಹಾಗಾಗಿ ಇದ್ದಂಗೆ ಹೇಳ್ಬಿಡ್ತೀನಿ. ಬಹುಶಃ 1% ವ್ಯಾವಹಾರಿಕವಾಗಿ ಎಲ್ಲೋ ಅನಿವಾರ್ಯ ಅಂತ ಅನ್ನಿಸಿದಂಥ ಪರಿಸ್ಥಿತಿನಲ್ಲಿ, ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಅಂತ ಬಂದಾಗ ಬಹುಶಃ ನಾನು ಜಾತಿ ಬಳಸಿರೋದು ಬಿಟ್ಟರೆ 1%, 1% 50 ವರ್ಷ ಜೀವನದಲ್ಲಿ 1% ಬಳಸಿರಬಹುದೇನೋ, ಅದು ವ್ಯಾವಹಾರಿಕವಾಗಿ ಬಳಸಿದ್ದೀನಿ ವಿನಃ ಮಾನಸಿಕವಾಗಿ ನಾನು ಇವತ್ತಿಗೂ ಸಹ ನಾನು ಈ ಮನುಷ್ಯ ಇವತ್ತೇನೋ ನಿರ್ಮಾಣ ಮನುಷ್ಯ ಮಾಡ್ಕೊಂಡಿರೋಂಥ ಹುಟ್ಟಿನಿಂದ ನಿರ್ಧರಿತ ಆಗಂಥ ಜಾತಿ ವ್ಯವಸ್ಥೆ ನಾನು ಯಾವುದೇ ಕಾರಣಕ್ಕೂ ಸ್ವೀಕರಿಸಿಲ್ಲ ಮಾನಸಿಕವಾಗಿ. ಬಹುತೇಕ ಇದಕ್ಕೆ ನೀವು ಇನ್ನೂ ಪುರಾವೆ ಬೇಕು ಅಂದರೆ ನನ್ನ ಮದುವೆಯಾಗಿ ಬಹುತೇಕ 21-22 ವರ್ಷ ಆಗಿದೆ. ನನ್ನ ಮಗ 19 ವರ್ಷ. ನೀವು ಬಹುಶಃ ಅವ್ರನ್ನೂ ಕೇಳ್ಬೋದು, ಜಾತಿ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ನನ್ನ ನಿಲುವು ಏನು, ನನ್ನ ಜಾತಿ ವ್ಯವಸ್ಥೆಯ ಬಗ್ಗೆ ನನ್ನ ನಿಲುವು ಇರ್ಬೋದು, ನನ್ನ ಅಭಿಪ್ರಾಯ ಏನು, ನನ್ನ ಅನಿಸಿಕೆ ಏನು, ಅನ್ನೋಂಥದ್ದು ಅಥವಾ ನನ್ನ ವಿಚಾರಗಳೇನು, ಆಲೋಚನೆಗಳೇನೋದನ್ನು ಬಹುಶಃ ನೀವು ನನ್ನ ಧರ್ಮಪತ್ನಿ ಮತ್ತು ನನ್ನ ಮಗನನ್ನು ಕೇಳಿದ್ರೂ ಗೊತ್ತಾಗುತ್ತೆ. ಅಥವಾ ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡಿದಾಗ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ನಾನು ಆಡ್ಕೊಳ್ಳೋರು, ಮನುಷ್ಯ ಜಾತಿ ಬಂದ ನೋಡು, ಮನುಷ್ಯ ಜಾತಿ ಬಂದ ಅಂತ ಅನ್ನೋರು. ನನಗೆ ನೇರವಾಗಿ ಯಾರು ಜಾತಿ ಬಂದಾಗ ನಾನು ಮನುಷ್ಯ ಜಾತಿ ಅಂತ ಉತ್ತರ ಕೊಡ್ತಾ ಇದ್ದೆ. ಇನ್ನೊಂದು ಹೇಳ್ತೀನಿ, ನನ್ನ 50 ವರ್ಷ ಜೀವನದಲ್ಲಿ ನಾನು ಇದುವರೆಗೂ ಸಹ ಯಾವುದೇ ಒಬ್ಬ ವ್ಯಕ್ತಿಗೂ ನಿಮ್ಮ ಜಾತಿ ಯಾವುದು ಅಂತ ಯಾವತ್ತೂ ನಾನು ಪ್ರಶ್ನೆ ಕೇಳೇ ಇಲ್ಲ. ಯಾಕೆಂದರೆ ನಮ್ಮ ಮನುಷ್ಯ ನಿರ್ಮಿತ ಜಾತಿ ವ್ಯವಸ್ಥೆ ನನಗೆ ನಂಬಿಕೆನೇ ಇಲ್ಲ ಅಂದಮೇಲೆ, ಮಾನಸಿಕವಾಗಿ ಸ್ವೀಕರಿಸಿಲ್ಲ ಅಂದಮೇಲೆ ನಾನು ಕೇಳೋ ಪ್ರಶ್ನೆಯಲ್ಲಿ ಬರ್ತೀನಿ. ನಾನಂತೂ ಕೇಳಿಲ್ಲ, ನನ್ನನ್ನು ಭಾಳ ಜನ ಕೇಳಿದ್ದಾರೆ, ಅದು ಬೇರೆ ವಿಷಯ. ಅದಕ್ಕೆ ನಾನು ನನ್ನದೇ ಶೈಲಿನಲ್ಲಿ ಬೇರೆ ಸಂದರ್ಭಗಳು ಉತ್ತರ ಕೊಟ್ಟಿದ್ದೀನಿ. ಆದರೆ ನಾನು ಆಗಲೇ ಹೇಳಿದಾಗೆ ನಾನು ಇಲ್ದಿರೋದನ್ನು ಹೇಳ್ತಾ ಇಲ್ಲ. 1% ವ್ಯಾವಹಾರಿಕವಾಗಿ ಎಲ್ಲೋ ಬಳಸಿದ್ದೀನಿ. 1% ಅಂತ ಹೇಳ್ತಾ ಇದೆ, ಅದು ವ್ಯಾವಹಾರಿಕವಾಗಿ ನಾನು ಬಳಸಿರೋಂಥದ್ದು. ಯಾವತ್ತೂ ನಾನು ಮಾನಸಿಕವಾಗಿ ಅದನ್ನು ಸ್ವೀಕರಿಸಿಲ್ಲ. ಈ ಒಂದು ಹಿನ್ನೆಲೆ ಹೇಳ್ತಾ ನಾನು ಬರೆದಿರೋಂಥ ಕೆಲವು ಸಾಲುಗಳನ್ನ ಹೇಳ್ತೇನೆ.
ಉದ್ದೇಶ ಇಷ್ಟೇ. ಎಲ್ಲೋ ಒಂದು ಕಡೆ ಏನು ನಮ್ಮಲ್ಲಿ ನಾವೆಲ್ಲ ಸಂಘಟಿತರಾಗೋಣ, ನಮ್ಮಲ್ಲಿ ಸಂಘಟನೆ ಬರಲಿ, ನಮ್ಮಲ್ಲಿರೋಂಥ ಭೇದ ಭಾವಗಳು ಹೋಗಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಮಾಡ್ತಾ ಇರೋಂಥದ್ದು. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, ನಾನು ಎಡನೂ ಅಲ್ಲ ಬಲನೂ ಅಲ್ಲ, ನಾನು ನೇರಪಂಥೀಯ. ನಾನು ಎಡಪಂಥೀಯನೂ ಅಲ್ಲ ಬಲಪಂಥೀಯನೂ ಅಲ್ಲ, ನೇರಪಂಥೀಯ. ಕಾಗೆ ಬಿಳಿ ಇದ್ದರೆ ಬಿಳಿ ಅಂತೀವಿ, ಕಾಗೆ ಕರಿಗಿದ್ದೇನೆ ಕರಿಗೆ ಅನ್ನು ಹೇಳುತ್ತವರು. ನಾನು ಕಾಲೇಜು ದಿನಗಳಿಂದನೂ ಸಹ ನನ್ನದೇ ಆದಂಥ ಚೌಕಟ್ಟು, ನನ್ನದೇ ಆದಂಥ ಇದರಲ್ಲಿ ಬಂದಿರೋಂಥವನು. ನಾನು ಯಾವತ್ತೂ ಅಂದರೆ ನನ್ನ ಥರನ ಯಾವತ್ತೂ ಬಿಟ್ಕೊಂಡಂಥವನಲ್ಲ. ಸರ್ಕಾರದ ವ್ಯವಸ್ಥೆಗೂ ಸಹ ನನ್ನ ಚೌಕಟ್ಟಿಗೆ ಎಲ್ಲೋ ಇದಾಗುತ್ತೆ ಅನ್ನೋ ಧಕ್ಕೆ ಆಗುತ್ತೆ ಅಂತ ಒಂದೇನೋ ಒಂದು ನನ್ನ ಅನಿಸಿಕೆ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ನಾನು ಸರ್ಕಾರಿ ಕೆಲಸಕ್ಕೆ 7.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜೀನಾಮೆ ಕೊಟ್ಟೆ ಹೊರಗಡೆ ಬಂದಿರೋಂಥವನು. ಹಾಗಾಗಿ ನಾನೇನು ನನ್ನತನವನ್ನು ನಾನು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಯಾರೋ ನನ್ನನ್ನು ಇಷ್ಟಪಡಲಿ ಅಂತ ನಾನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲಂಥವನಲ್ಲ. ನಾನು ನಮ್ಮದೇ 50 ವರ್ಷ ಆಗಿದೆ, ಇನ್ಯಾರು ನಾನು ಮೆಚ್ಚಬೇಕಂತ ಅವಶ್ಯಕತೆ ಇದೆ. ನಮ್ಮ ಅದನ್ನು ಮಾತ್ರಕ್ಕೆ ಪರಿಪೂರ್ಣ ನಾನು ಸಾಚ ಅಂತ ಹೇಳ್ತಿಲ್ಲ, ನನ್ನಲ್ಲೇ ಆದಂಥ 101 ನ್ಯೂನ್ಯತೆಗಳಿದೆ. ಆದರೆ ಜಾತಿಯನ್ನಂತ ಇದು ಬಂದರೆ ನನಗೆ ಭಾಳ ಮನಸ್ಸಿಗೆ ಭಾಳ ಅಂದರೆ ಭಾಳ, ಅದರಲ್ಲೂ ವಿಶೇಷವಾಗಿ ನನಗೆ ಈ ಜಾತಿವಾದಿಗಳನ್ನ ಕಂಡ್ರೆ ಭಾಳ ನನಗೆ ಅವ್ರನ್ನ ಕಂಡ್ರಾಗಲ್ಲ. ಈ ಜಾತಿ ಬಹುಶಃ ಕೆಲವರು ಮಾತಾಡೋಂಥದ್ದು ನೋಡಿದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಎಂಥ ವಿಷಯ ಅವರಲ್ಲಿ ತುಂಬಿಕೊಂಡಿದೆಯಲ್ಲ ಅನ್ಸುತ್ತೆ. ಜಾತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು, ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಧರ್ಮದ ಅರ್ಥ ಬೇರೆ, ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈಗ ಸಾಲುಗಳನ್ನ ಹೇಳ್ಬಿಡ್ತೀನಿ. ಜಾತಿ ಜಾತಿ ಜಾತಿ, ದೇಶಾಭಿಮಾನಕ್ಕಿಂತ ಭಾಷಾಭಿಮಾನಕ್ಕಿಂತ ದೇಶದ ಸಂಸ್ಕೃತಿ ಸಂಸ್ಕಾರಗಳ ಅಭಿಮಾನಕ್ಕಿಂತ ವ್ಯಕ್ತಿತ್ವಗಿಂತ ಜಾತಿಯೇ ಪ್ರಧಾನವಾಗುತ್ತಿದೆ. ಜಾತಿಯ ತೂಕವೇ ಹೆಚ್ಚು. ಜಾತಿಯದೇ ದರ್ಬಾರು, ಜಾತಿಯದೇ ಕಾರೋಬಾರು. 50 ವರ್ಷದ ಜೀವನ, ಕರ್ನಾಟಕ ರಾಜ್ಯದ 31 ಜಿಲ್ಲೆ, 170ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪ್ರವಾಸ, ಸರ್ಕಾರಿ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸಿರುವ ಅನುಭವ, ಗ್ರಾಮ ಸಭೆಯಿಂದ ಹಿಡಿದು ವಿಧಾನಸಭಾ ಅಧಿವೇಶನ ಹಾಗೂ ವಿಧಾನ ಪರಿಷತ್ ಅಧಿವೇಶನಗಳಲ್ಲಿ ಅಧಿಕಾರಿ ಗ್ಯಾಲರಿಯಲ್ಲಿ ಕುಳಿತು ಭಾಗವಹಿಸಿರುವ ಪ್ರಾಯೋಗಿಕ ಅನುಭವ, ಮನೆಗಳ ಮತ್ತು ಮನಗಳ ಒಳಗಿದ್ದ ಜಾತಿ ಎಂಬ ಕಾರ್ಕೋಟಕ ಸರ್ಪ ಹೊರಬಂದಿದೆ. ಕಳೆದ 25ರಿಂದ 30 ವರ್ಷದಿಂದ, ಯಾಕಂದ್ರೆ ನಾನು ಅದನ್ನು ಗಮನಿಸಿದ್ದೀನಿ. ನನಗೆ 50 ವರ್ಷ ಅಂದರೆ ನಾನು 25-30 ವರ್ಷದಿಂದ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಸರ್ಕಾರಿ ವ್ಯವಸ್ಥೆಯಲ್ಲಿ ಇದು ಬಂದಂಥವನು, ಹಾಗಾಗಿ ಹೇಳ್ತಾ ಇದ್ದೀನಿ. ಕಳೆದ 25ರಿಂದ 30 ವರ್ಷದಿಂದ ಅದರ ವಿಷ ಎಲ್ಲ ಕ್ಷೇತ್ರಗಳನ್ನು ವಿಷಮಯಗೊಳಿಸುತ್ತಿದೆ. ಸಮಾಜದಲ್ಲಿ ಮನಗಳ ನಡುವೆ ಬಿರುಕು ಹೆಚ್ಚುತ್ತಿದೆ. ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು ದೇಶದ ರಾಷ್ಟ್ರಪತಿ ಪ್ರಧಾನಿ ಹುದ್ದೆಯಲ್ಲಿರುವವರು ಅವರವರ ಜಾತಿಯವರೇ ಆಗಬೇಕೆಂಬ ಉತ್ಕಟ ಬಯಕೆ. ಒಂದು ಕಚೇರಿಯ ಗುಮಾಸ್ತನಿಂದ ಹಿಡಿದು ಜಿಲ್ಲೆಯ ಜಿಲ್ಲಾಧಿಕಾರಿಯೂ ಸಹ ಅವರ ಜಾತಿಯವರೇ ಆಗಬೇಕೆಂಬ ಉತ್ಕಟ ಬಯಕೆ. ಶಾಸಕರು, ಸಚಿವರು, ಮುಖ್ಯಮಂತ್ರಿ ಎಲ್ಲರೂ ಅವರವರ ಜಾತಿಯವರೇ ಆಗಬೇಕೆಂಬ ಉತ್ಕಟ ಬಯಕೆ. ವಿವಿಧ ಚಾನೆಲ್ಗಳಲ್ಲಿ ಬರುವ ವಿವಿಧ ರಿಯಾಲಿಟಿ ಶೋಗಳಲ್ಲಿ ಗೆಲ್ಲುವವರು ಅವರ ಜಾತಿಯವರೇ ಆಗಬೇಕೆಂಬ ಉತ್ಕಟ ಬಯಕೆ. ಅಥವಾ ಗೆದ್ದವರ ಜಾತಿ ಹುಡುಕಿ ಆ ಜಾತಿಯವರಿಂದ ಸನ್ಮಾನ ಸಮಾರಂಭಗಳು. ಸಿನಿಮಾ ಕ್ಷೇತ್ರದಲ್ಲೂ ನಾಯಕ ನಟರು ನಟಿಯರು ಅವರ ಜಾತಿಯವರೇ ಆಗಬೇಕೆಂಬ ಉತ್ಕಟ ಬಯಕೆ. ಅಥವಾ ಅವರ ಜಾತಿ ಹುಡುಕಿ ಜಾತಿ ಹೆಸರಿನಲ್ಲಿ ಅವರ ಸನ್ಮಾನ ಸಮಾರಂಭಗಳು. ಫೇಸ್ಬುಕ್ನಲ್ಲೂ ಜಾತಿಗೊಂದು ಗುಂಪು, ವಾಟ್ಸಪ್ನಲ್ಲೂ ಜಾತಿಗೊಂದು ಗುಂಪು, ಆ್ಯಪ್ಗಳಲ್ಲೂ ಸಹ ಅವರವರ ಜಾತಿಗಳಿಗಾಗಿ ಪ್ರತ್ಯೇಕ ಆ್ಯಪ್ಗಳು, ಆಯಾಯ ಜಾತಿಗಳ ಉದ್ಯಮಿಗಳದೇ ಪ್ರತ್ಯೇಕ ಸಂಘಟನೆಗಳು, ಅವರದೇ ಪ್ರತ್ಯೇಕ ಆಂತರಿಕ ಬಿಸ್ನೆಸ್ ಮೀಟ್ಗಳು. ವಿದೇಶಗಳಲ್ಲೂ ಜಾತಿವಾರು ಸಂಘಗಳು, ವಿವಿಧ ರಾಜ್ಯಗಳಲ್ಲೂ ಜಾತಿವಾರು ಸಂಘಗಳು. ಭಾಷೆಯ ಹೆಸರಿನಲ್ಲಿ ಅವರವರ ಜಾತಿ ಬೇಳೆ ಬೇಯಿಸಿಕೊಳ್ಳುವವರು ಸಹ ಇದ್ದಾರೆ. ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿದ, ವಿರೋಧಿಸಿದ ಮಹಾತ್ಮರುಗಳನ್ನೇ ಜಾತಿಗೆ ಸೀಮಿತಗೊಳಿಸಿ ಅವರ ಜಾತಿಯವರಿಗೆ ಮಾತ್ರ ಸೀಮಿತವೆಂಬಂತೆ ಜನ್ಮದಿನಾಚರಣೆಗಳು, ಪುಣ್ಯಸ್ಮರಣೆ ಕಾರ್ಯಕ್ರಮಗಳ ಅದ್ಧೂರಿಯ ಆಯೋಜನೆ. ವಿವಿಧ ಹಂತದಲ್ಲೇ ಕಾಲೇಜು ಹಾಸ್ಟೆಲ್ಲುಗಳಲ್ಲಿ ನೇತೆ ಭಾವಿಸ್ಬಿಡಿ, ವಿದ್ಯಾರ್ಥಿ ಹಂತದಲ್ಲೇ ಕಾಲೇಜು ಹಾಸ್ಟೆಲ್ಗಳಲ್ಲಿ ಜಾತಿವಾರು ಸಂಘಗಳು, ಜಾತಿವಾರು ಧ್ರುವೀಕರಣ, ಒಳಗುಂಪುಗಳು. ಈ ಜಾತಿವಾರು ಕಾರ್ಯಕ್ರಮಕ್ಕೆ ಕಾಲೇಜುಗಳ ಗುರುಗಳ, ಅಧ್ಯಾಪಕರು, ಪ್ರಾಧ್ಯಾಪಕರುಗಳ ಭಾಗವಹಿಸುವಿಕೆ. ಇದು ನಾನು ಖುದ್ದು ಅನುಭವಿಸಿದ್ದೀನಿ. ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡುವಾಗ, ಹಾಗಾಗಿ ಅದನ್ನು ನೆನಪಿಸ್ಕೊಂಡು ಬರೆದಿದ್ದೀನಿ ಮತ್ತು ಭಾಳಷ್ಟು ಕಡೆಯನ್ನು ಗಮನಿಸಿದ್ದೀನಿ. ನಿಮ್ಮದು ಯಾವ ಊರು ಎಂದು ಕೇಳುವ ಬಹುತೇಕ, ಎಲ್ಲರೂ ಅಲ್ಲ, ಅನ್ಯತಾ ಭಾವಿಸ್ಬೇಡಿ, ಬಹುತೇಕ ಜನರಿಗೆ ನಮ್ಮ ಜಾತಿ ತಿಳಿದುಕೊಳ್ಳಬೇಕೆಂಬ ಕೆಟ್ಟ ಕುತೂಹಲ. ಅಡ್ಡ ಹೆಸರು, ಈ ಕರ್ನಾಟಕದ ಉತ್ತರ ಭಾಗದಲ್ಲಿ ನಿಮ್ಮ ಅಡ್ಡ ಹೆಸರು ಏನ್ರಿ ಸರ ಅಂತ ಕೇಳ್ತಾರೆ. ಯಾಕಂದರೆ ರಾಜ್ಯದ ಎಲ್ಲ ಕಡೆ ಸುತ್ತಿರೋಂಥವ್ನು, ಪ್ರವಾಸ ಮಾಡಿರೋಂಥವ್ನು. ಅಡ್ಡ ಹೆಸರು ಅಥವಾ ಸರ್ನೇಮ್
ಕೇಳುವುದರ ಹಿಂದೆಯೂ ಜಾತಿ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ. ನಮ್ಮ ಹೆಸರಿನಲ್ಲೇ ನಮ್ಮ ಹೆಸರು ಹೇಳಿದ್ರೆ ನಮ್ಮ ಹೆಸರಿನಲ್ಲೇ ಜಾತಿ ಹುಡುಕುವ ಅಥವಾ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಕೆಲವರಿಗೆ. ಜಾತಿಗಳ ಮಠಗಳು ಆಧ್ಯಾತ್ಮ ಬೋಧನೆಗಿಂತ ಜಾತಿ ವಿಚಾರಗಳನ್ನು ಪಸರಿಸುವ ಕೇಂದ್ರಗಳಾಗಿವೆ. ಎಲ್ಲವೂ ಅಲ್ಲ, ಕೆಲವು ಮಾದರಿ ಎನಿಸಿವೆ. ಹಾಗಾಗಿ ನಾನು ಎಲ್ಲದನ್ನ ಪದ ಬಳಸ್ತಾ ಇಲ್ಲ. ಬಹುತೇಕ ಮಾದರಿಯಾಗಿರೋಂಥ ಎಷ್ಟೋ ಮಠಗಳಿವೆ. ಜಾತಿ ಮೀರಿದಂಥ ಧರ್ಮ ಮೀರಿ ಚಟುವಟಿಕೆಗಳನ್ನು ಮಾಡ್ತಾ ಇರೋಂಥ ಮಠಗಳಿವೆ. ಕೆಲವು ಅಂತ ಹೊರತುಪಡಿಸಿ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ನಿಲ್ಲುವ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಅವರ ಜಾತಿ ಪ್ರಧಾನ. ಅಭ್ಯರ್ಥಿ ನಿಲ್ಲುವ ಕ್ಷೇತ್ರದ ಜಾತಿವಾರು ಮತದಾರರ ಸಂಖ್ಯೆ ಮುಖ್ಯ. ಮಾಧ್ಯಮಗಳಲ್ಲಿಯೂ ಕ್ಷೇತ್ರವಾರು ವಿಶ್ಲೇಷಣಾ ವರದಿಗಳಲ್ಲಿಯೂ ಜಾತಿ ವಿವರಗಳು. ಯಾಕಂದ್ರೆ ನಾವು ನೋಡಿದ್ದೀವಲ್ಲ, ಆ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಷ್ಟಿದ್ದಾರೆ, ನಿಂತಿರೋ ಅಭ್ಯರ್ಥಿಗಳ ಜಾತಿ ಇಂತಿಂಥದ್ದು. ಟಿಕೆಟ್ ಹಂಚಿಕೆಯಲ್ಲೂ ಜಾತಿ, ಸಚಿವ ಸ್ಥಾನ ಹಂಚಿಕೆಯಲ್ಲೂ ಜಾತಿ, ಖಾತೆ ಹಂಚಿಕೆಯಲ್ಲೂ ಜಾತಿ, ಮುಖ್ಯಮಂತ್ರಿ ಆಯ್ಕೆಯಲ್ಲೂ ಜಾತಿ. ಯಾರಾದರೂ ಜನಪ್ರತಿನಿಧಿಯನ್ನು ಬಂಧಿಸಿದರೆ ಅದಕ್ಕೆ ಜಾತಿ ಲೇಪನ. ಯಾರಾದರೂ ಅಧಿಕಾರಿಯನ್ನು ಅಮಾನತು ಮಾಡಿದರೆ ಅದಕ್ಕೂ ಜಾತಿ ಲೇಪನ. ಸರ್ಕಾರಿ ಅಧಿಕಾರಿ ನೌಕರುಗಳಲ್ಲೂ ಜಾತಿವಾರು ಸಂಘಗಳು, ವಾಟ್ಸಪ್ ಗ್ರೂಪ್ಗಳು. ಸರ್ಕಾರಿ ನೌಕರರಾಗಿರ್ಬೋದು, ರಾಜಕಾರಣಿಗಳು, ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ಅವ್ರು ಜಾತಿ ಪಟ್ಟಿ ಹಾಕ್ಕೊಳ್ಬಾರ್ದು. ಯಾಕಂದ್ರೆ ಅವರು ಜನಪ್ರತಿನಿಧಿಗಳು ಅಥವಾ ಇವರು ಸರ್ಕಾರಿ ಸೇವೆ ಇರೋಂಥವ್ರು ಎಲ್ಲ ಇವರನ್ನೂ ಸೇವೆ ಸಲ್ಲಿಸಂಥವ್ರು. ಅವರೇ ಒಂದು ಜಾತಿಗೆ ಸೀಮಿತರಾದರೆ ಅದು ಏನೋ ನನಗೇನೋ ಆಭಾಸ ಅನಿಸುತ್ತಪ್ಪ. ಅದು ಸಂವಿಧಾನ ಬಹುತೇಕ ನನ್ನ ಕೇಳಿದ್ರೆ ಸಂವಿಧಾನದ ಮೂಲ ಉದ್ದೇಶಕ್ಕೆ ಇದು ಅನಿಸುತ್ತೆ. ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಅವರ ಜಾತಿಗೆ ಸಂಬಂಧಪಟ್ಟಂಥ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದು ನನಗೇನೋ ಗೊತ್ತು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ. ಎಷ್ಟೋ ಜನಗಳಿಗೆ ಜಾತಿಯೇ ಬಂಡವಾಳ, ಜಾತಿಯೇ ಬ್ರಹ್ಮಾಸ್ತ್ರ, ಜಾತಿಯೇ ಗುರಾಣಿ, ಜಾತಿಯೇ ಟ್ರಂಪ್ ಕಾರ್ಡ್. ದೇಶದ ಐಕ್ಯತೆಗೆ, ಸುರಕ್ಷತೆಗೆ, ದೇಶದ ಸಂಸ್ಕೃತಿಗೆ, ಸಂಸ್ಕಾರಕ್ಕೆ ಧಕ್ಕೆಯಾದಾಗ ದನಿ ಎತ್ತದ, ರಸ್ತೆಗಿಳಿಯದ ಬಹಳ ಜನ ಅವರ ಜಾತಿ ವಿಷಯ ಬಂದಾಗ ಅವರ ಆರ್ಭಟ, ಆಕ್ರೋಶ, ಧೈರ್ಯ, ಸ್ಥೈರ್ಯ, ಅಭಿಮಾನ, ಗತ್ತು, ಗೈರತ್ತು, ದೌಲತ್ತು ಅಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಇಷ್ಟಾದರೂ ದೇಶದ ಗಡಿಯಲ್ಲಿ ಇದೆಲ್ಲವನ್ನೂ ಮೀರಿ, ಜಾತಿ ಮತ್ತು ಭಾಷೆ ಎಲ್ಲವನ್ನೂ ಮೀರಿ ನಮ್ಮನ್ನೆಲ್ಲ ಕಾಯುತ್ತಿರುವ ಸೈನಿಕರು. ಪಾಪ ಅವರೆಂಥ ಪುಣ್ಯಾತ್ಮರು ಇರಬೇಕಲ್ಲ. ನಾವು ಇಷ್ಟೆಲ್ಲ ಒಳಗಡೆ ಇಷ್ಟೆಲ್ಲ ಮಾಡ್ತಾಯಿದ್ರು. ಪಾಪ ಅವ್ರ ಜಾತಿ ಭಾಷೆ ಯಾವುದಕ್ಕೂ ಲೆಕ್ಕಿಸದೆ ಇಡೀ ದೇಶದಲ್ಲಿರೋಂಥ ಎಲ್ಲರನ್ನೂ ಸಹ ಕಾಯ್ತಾ ಇರ್ತಾರೆ ಗಡಿಯಲ್ಲಿ. ದೇಶ ಮೊದಲು, ಜೈ ಜವಾನ್ ಜೈ ಕಿಸಾನ್. ದೇಶದ ಗಡಿಯಲ್ಲಿ ಕನ್ನಡಿಗರಾದಿಯಾಗಿ ಕನ್ನಡ ಭಾಷೆ ಮಾತಾಡುವ, ಕರ್ನಾಟಕದಲ್ಲೇ ಜನ್ಮ ತಾಳಿರೋಂಥ, ಕರ್ನಾಟಕದಲ್ಲೇ ಹುಟ್ಟಿರೋಂಥ ನಮ್ಮ ವೀರ ಕನ್ನಡಿಗ ಸೈನಿಕರಿರೋ ಥರ ದೇಶದ ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಸೈನಿಕರಿರ್ತಾರೆ. ಅವರೆಲ್ಲರನ್ನೂ ಕಾಯ್ತಾರೆ. ನಮ್ಮನ್ನು ದೇಶವಾಸಿಗಳು ಅಂತ ಪರಿಗಣಿಸಿ ಅಥವಾ ಅದನ್ನು ಭಾವಿಸಿ ಅವರು ನಮ್ಮನ್ನೆಲ್ಲ ದೇಶ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಶ ಮೊದಲು, ಜೈ ಜವಾನ್ ಜೈ ಕಿಸಾನ್. ಕನ್ನಡದಲ್ಲಿ ಇಷ್ಟು ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತಾಡ್ತೀನಿ ಅಂದಾಗ ಬಹುಶಃ ಅದಕ್ಕೆ ಅರ್ಥ ಆಗುತ್ತೆ. ಹಾಗಾಗಿ ನನ್ನ ಭಾಷಾಭಿಮಾನದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತಾಡೋಂಥ ಜಿಲ್ಲೆಯಿಂದ ಬಂದಿರೋಂಥವನು, 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರೋಂಥವನು, ಕರ್ನಾಟಕ ಸರ್ಕಾರದಲ್ಲಿ 7.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಾಗ ಕನ್ನಡದಲ್ಲೇ ಪತ್ರ ವ್ಯವಹಾರ ಮಾಡಿರೋಂಥವನು, ಬಹುತೇಕ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಇವತ್ತೇನು ತಂತ್ರಜ್ಞಾನ ವಾಟ್ಸಪ್ ಇರ್ಬೋದು ಅದರಲ್ಲಿ ಬಹುತೇಕ ಪ್ರತಿದಿನ ನಾನು ಕಳಿಸೋಂಥ ಸಂದೇಶಗಳಲ್ಲಿ 90-95 ಇದನ್ನು ಕನ್ನಡದಲ್ಲೇ ನಾನು ಅದನ್ನು ಸಂದೇಶಗಳನ್ನ ಕಳಿಸೋಂಥವನು. ಕಾರ್ಯಕ್ರಮಗಳಲ್ಲಿ ಮಾತಾಡುವಾಗ ನಿರಂತರವಾಗಿ, ನಿರರ್ಗಳವಾಗಿ, ಸುಲಲಿತವಾಗಿ 99% ಕನ್ನಡ ಪದಗಳನ್ನೇ ಬಳಕೆ ಮಾಡಿ ಮಾತಾಡೋಂಥವನು. ಹಾಗಾಗಿ ನನಗೆ ಭಾಷಾಭಿಮಾನದ ಬಗ್ಗೆ ಯಾರೂ ನನ್ನನ್ನು ಪ್ರಶ್ನೆ ಮಾಡೋಂತಹ ಪ್ರಯತ್ನ ಮಾಡಬೇಡಿ. ನಾನು ಹೇಳ್ತಿರೋಂಥ ಹಿನ್ನೆಲೆನೇ ಬೇರೆ, ನಾನು ಹೇಳ್ತಿರೋಂಥ ವಿಷಯನೇ ಬೇರೆ, ನಾನು ಹೇಳ್ತಿರೋಂಥ ವಿಷಯದ ಸಾರಾಂಶನೇ ಬೇರೆ. ದೇಶ ಮೊದಲು, ಜೈ ಜವಾನ್ ಜೈ ಕಿಸಾನ್. ಜಯ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ನಾವು ಬದಲಾಗಬೇಕು, ನಾವು ಒಗ್ಗೂಡಬೇಕು. ಹೌದು, ನಾವು ಬದಲಾಗಬೇಕಾಗಿರುವುದು ಕಡ್ಡಾಯ ಹಾಗೂ ಅನಿವಾರ್ಯ. ಈ ದೇಶದಲ್ಲಿ ಹಾಲಿ ಇರುವ ಸೂಡೋ ಸೆಕ್ಯುಲಾರಿಸಮ್, ಹುಸಿ ಜಾತ್ಯತೀತವಾದ ಮತ್ತಷ್ಟು ಅಪಾಯಕರ. ಅದರ ಬಗ್ಗೆ ಮತ್ತೊಂದು ನಾನು ವಿಡಿಯೋ ಮಾಡ್ತೀನಿ. ಜಾತ್ಯತೀತ ಅಂದರೆ ಜಾತಿಯನ್ನು ಮೀರಿದಂಥದ್ದು. ಈ ಜಾತಿ ಆ ಜಾತಿ ಅಂತ ಗುರುತಿಸೋಂಥದ್ದು ಜಾತ್ಯತೀತ ಅಲ್ಲ. ಜಾತಿಯ ಬಗ್ಗೆ ಚಿಂತನೆ ಮಾಡದೆ, ಜಾತಿಯ ಬಗ್ಗೆ ಗಮನನೂ ಕೊಡದೆ, ಅದನ್ನು ಧಿಕ್ಕರಿಸಿ ಯೋಚನೆ ಮಾಡೋಂಥದ್ದು ಜಾತ್ಯತೀತ. ಅದನ್ನು ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಇದು ಬೆಳೆಯಲು ಅವಕಾಶ ಮಾಡಿಕೊಟ್ಟಿದೆ. ಇವತ್ತೇನು ಸೂಡೋ ಸೆಕ್ಯುಲರಿಸಮ್ ಬೆಳೀಲಿಕ್ಕೂ ಅವಕಾಶ ಮಾಡಿಕೊಟ್ಟಿದೆ ನಮ್ಮಲ್ಲಿರುವ ಜಾತಿ ವ್ಯವಸ್ಥೆ. ಯೋಗೀಶಪ್ಪಾಜಯ್ಯ ಹುಟ್ಟಿನಿಂದ ನಿರ್ಧರಿತವಾಗುವ ಜಾತಿ ವ್ಯವಸ್ಥೆಯಲ್ಲಿ ಆಸಕ್ತಿಯೂ ಇಲ್ಲ,
ನಂಬಿಕೆಯೂ ಇಲ್ಲ. ವ್ಯಾವಹಾರಿಕವಾಗಿ ನಾನು ಆಗಲೇ ಹೇಳಿದ್ದೀನಿ, 1% ಅನಿವಾರ್ಯವಾಗಿ ಬಳಸಿದ್ದೀನಿ, ನಾನು ಮಾನಸಿಕವಾಗಿ ನಾನು ಯಾವತ್ತೂ ಸ್ವೀಕರಿಸಿಲ್ಲ. ನನ್ನ ಈಗ ಇಷ್ಟೆಲ್ಲ ನೋಡಾದ್ಮೇಲೆ ನನ್ನ ಹುಟ್ಟಿನಿಂದ ನಿರ್ಧರಿತವಾಗಿರುವ ಸೋಕಾಲ್ಡ್, ಅದಕ್ಕೆ ಸೋಕಾಲ್ಡ್ ಪದ ಬಳಸ್ತೀನಿ, ನನ್ನ ಹುಟ್ಟಿನಿಂದ ನಿರ್ಧರಿತವಾಗಿರುವ ಸೋಕಾಲ್ಡ್ ಜಾತಿ ಹುಡುಕಲು ಬೇಡಿ, ಅಥವಾ ಅದನ್ನು ಹುಡುಕ್ಬಿಟ್ಟು ಈಗಾಗಲೇ ಗೊತ್ತಿರೋ ನನಗೆ ಆ ಪಟ್ಟಿನೂ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಮಾನಸಿಕವಾಗಿ ಅದನ್ನು ಸ್ವೀಕರಿಸಿಲ್ಲ. ನೀವು ಅಂದ್ಕೊಳ್ಬೋದಷ್ಟೇ, ಆ ಜಾತಿ ಯೋಗೀಶ್ ಅಪ್ಪಾಜಿ, ಈ ಜಾತಿ ಆ ಜಾತಿ ಅಂತ ನಿಮ್ಮ ಇದಕ್ಕಿನಾರು ಅಂದ್ಕೊಳ್ಳೋದ್ರೆ ಅಂದ್ಕೊಳ್ಳಿ. ನಾನು ಯಾವತ್ತೂ ಅದನ್ನು ಮಾನಸಿಕವಾಗಿ ಸ್ವೀಕರಿಸಿಲ್ಲ. ನಾನು ಎಡನೂ ಅಲ್ಲ ಬಲನೂ ಅಲ್ಲ, ನಾನು ನೇರಪಂಥೀಯ, ಇದ್ದದ್ದು ಇದ್ದಂಗೆ ಹೇಳುವವನು. ನನಗೆ ಇನ್ನೊಂದೆರಡು ಆಸೆ ಇದೆ ಇದರ ಬಗ್ಗೆ. ನಮ್ಮಲ್ಲಿ ಈ ಒಂದು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡೋಂಥ ಪದ ಭಾಳ ಬಹುಶಃ ಬಾಲಿಶ ಅನಿಸುತ್ತೆ. ಯಾಕಂದರೆ ನನ್ನ ತಳಮಟ್ಟದ ಅನುಭವ ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ. ಕನಿಷ್ಠ ಪಕ್ಷ ಇರೋದರಲ್ಲಿ ಅದರ ಸಾಂದ್ರತೆಯನ್ನು, ಅದರ ಪ್ರಖರತೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ನಮ್ಮ ದೇಶ ಇರ್ಬೋದು, ಆಗಲೇ ನಾನು ಹೇಳಿದೆ, ರಾಜ್ಯ ಇರ್ಬೋದು, ಜಾತಿ ಹೆಸರಿನಲ್ಲಿ, ಉಪಜಾತಿ ಹೆಸರಿನಲ್ಲಿ ಕತ್ತರಿಸಿ ತುಂಡರಿಸಿಟ್ಬಿಟ್ಟಿದ್ದಾರೆ. ಇವತ್ತು ಅದನ್ನು ಬೇಕಾಗಿರೋಂಥದ್ದು ನಮ್ಮನ್ನೆಲ್ಲರನ್ನೂ ಸಹ ಬೆಸೆಯಂಥ, ಒಸೆಯಂಥ, ಹೊಂದಿಸುವಂಥ, ಜೋಡಿಸುವಂಥ, ನಮ್ಮನ್ನು ಬಂಧಿಸುವಂಥ, ಸಂಘಟಿತರಾಗಿ ಮಾಡುವಂಥ ವ್ಯಕ್ತಿಗಳು ಇವತ್ತು ನೂರು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಹುಟ್ಟಬೇಕಾಗುತ್ತೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನಗೆ ಈ ವಿಷಯ ಹೇಳಲಿಕ್ಕೆ ಭಾಳ ಮನಸ್ಸಿಗೆ ನೋವು. ಆದರೂ ಏನು ಮಾಡ್ತೀರಾ? ಎಲ್ಲೋ ಈ ಒಂದು ಇದ್ರ ಮೂಲಕ ಕನಿಷ್ಠ ಈ ರೀತಿಯ ಆಲೋಚನೆ ಇರೋಂಥವ್ರು ನನ್ನ ಸಂಪರ್ಕಕ್ಕೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾನು ಇದನ್ನು ಮಾಡ್ತಾ ಇರೋಂಥದ್ದು. ಹಾಗಾಗಿ ನನಗೂ ಗೊತ್ತಿಲ್ಲ ಅಂದಕ್ಕಿಂತ ಓದಿದ್ದೀನಿ. ನಾವು ಸಹ ಪ್ರೌಢಶಾಲೆ ಹಂತದಲ್ಲಿ, ಪ್ರಾಥಮಿಕ ಶಾಲೆ ಹಂತದಲ್ಲಿ ಓದಿದ್ದೀವಿ. ಈ ಒಂದು ಈ ಪುಣ್ಯಭೂಮಿ ಅಥವಾ ಈ ದೇಶ ಅಥವಾ ಈ ನಾಡೇನಿದೆಯಲ್ಲ, ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳು ಎಲ್ಲರೂ ಬಂದು ನಮ್ಮನ್ನು ಆಳೋಗ್ಬಿಟ್ಟಿದ್ದಾರೆ. ಬ್ರಿಟಿಷರು ಇರ್ಬೋದು, ಫ್ರೆಂಚರು ಇರ್ಬೋದು, ಇನ್ನು ಬೇರೆ ಬೇರೆ ಸಾಮ್ರಾಜ್ಯದವರೆಲ್ಲ ಬಂದು ಆಳೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಲ್ಲಿದ್ದಂಥ ಸಂಘಟನೆಯ ಕೊರತೆ, ಒಗ್ಗಟ್ಟಿನ ಕೊರತೆ, ಅದರಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಒಂದಂತೂ ಕಾರಣ, ನಮ್ಮಲ್ಲಿ ಮನುಷ್ಯ ನಿರ್ಮಿತ ಅಂತ ಪದ ಬಳಸ್ತಾ ಇದ್ದೀನಿ. ಮನುಷ್ಯ ನಿರ್ಮಿತ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಏನು ಅದನ್ನು ಉಳಿಸ್ಕೊಂಡು ಬಂದೋ ಅದು ಸಹ ನಮ್ಮಲ್ಲಿ ಬೇರೆಯವ್ರು ಬಂದು ನಮ್ಮನ್ನು ಆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಈಗಲಾರು ಎಚ್ಚೆತ್ಕೊಳ್ಳೋಣ. ಸ್ವಾತಂತ್ರ್ಯ ಬಂದು 1947 ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ. ಈಗಲೂ ಸಹ ನಮಗೆ ಬೇಕಾ? ನಾವೆಲ್ಲ ಅದನ್ನೆಲ್ಲ ಮೀರೋಣ. ಹುಟ್ಟಿನಿಂದ ಯಾವುದು ಹುಟ್ಟಿನಿಂದ ನಿರ್ಧಾರ ಆಗೋಂಥದ್ದು ಯಾವತ್ತೂ ನಾವು ಸ್ವೀಕರಿಸೋದು ಸೂಕ್ತ ಅಲ್ಲ. ಹುಟ್ಟಿನಿಂದ ನಿರ್ಧಾರಿತ ಆಗೋಂಥದ್ದು ಅದು ನನ್ನ ಹತೋಟಿಲಿ ಇದೆಯಾ? ನಾನೇನಾರು ಅರ್ಜಿ ಹಾಕಿದ್ನಾ ಈ ಜಾತಿಲಿ ಹುಟ್ಟಬೇಕು ಅಂತ ಏನಾರು ನಾನು ಅರ್ಜಿ ಹಾಕಿದ್ದೀನ? ಹಾಗಾಗಿ ಈ ರೀತಿಯ ಚಿಂತನೆ ಇರೋಂಥವ್ರು ಆಸಕ್ತಿ ಇದ್ದವ್ರು ಅಷ್ಟೇ ಸ್ಪಂದಿಸಿದ್ದೀನಿ. ಈಗ ನಾನು ಹೇಳೋಂಥ ವಿಚಾರಗಳ ಆಸಕ್ತಿ ಇಲ್ಲ ಅಂದರೆ ತೊಂದರೆ ಇಲ್ಲ. ನಿಮ್ಮ ವಿಚಾರ ನಿಮಗೆ, ನನ್ನ ವಿಚಾರ ನನಗೆ. ಇಷ್ಟು ವಿಷಯಗಳನ್ನ ಹೇಳ್ತಾ ಮುಂದಿನ ಸರಣಿಯಲ್ಲಿ ನಾನು ಧರ್ಮದ ಬಗ್ಗೆನೂ ಮಾತಾಡಬೇಕು ಅಂತಿದ್ದೀನಿ. ಅಂದರೆ ಇದನ್ನೆಲ್ಲ ಮಾತಾಡೋಷ್ಟು ನಾನೇನು ಮೇಧಾವಿ ಅಲ್ಲ, ವಿದ್ವಾಂಸ ಅಲ್ಲ, ನಾನೇನು ಸಂಸ್ಕೃತನೂ ಓದಿಲ್ಲ, ಯಾವ ಪಾಂಡಿತ್ಯನೂ ಇದಿಲ್ಲ. ನನ್ನ 50 ವರ್ಷದ ಅನುಭವದಲ್ಲಿ ನಾನು ಗಮನಿಸಿರೋಂಥ, ನನಗಾಗಿರೋಂಥ ಅನುಭವದ ಮೇಲೆ ನನ್ನ ಶೈಲಿನಲ್ಲಿ, ಸರಳ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಹಂಚ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.